ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್. ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಹೂಡಿಕೆ ಮಾಡಲು ಕರೆ, ಹೂಡಿಕೆದಾರರ ಬೆನ್ನೆಲುಬಾಗಿ ನಾವಿದ್ದೇವೆ ಎಂದ ಸಚಿವ ಜಾರ್ಜ್. ಬಿಎಂಟಿಸಿಯ ನೂತನ ಡಿಜಿಟಲ್ ಅಭಿಯಾನ, ಆದಾಯ ಹೆಚ್ಚಿಸಲು ವಿನೂತನ ಪ್ರಯೋಗ. ಉತ್ತರ ಪ್ರದೇಶಕ್ಕೆ ಬೇಕಾಗಿದೆ ಕರ್ನಾಟಕದ ಕುಮ್ಕಿ ಆನೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ರಾಜ್ಯಕ್ಕೆ ಪತ್ರ. ಐಆರ್ಸಿಟಿಸಿಯಿಂದ 2 ವಿಶೇಷ ಪ್ಯಾಕೇಜ್ ಘೋಷಣೆ, ಸೌತ್ ಈಸ್ಟ್ ಏಷ್ಯಾ, ಬಾಲಿ ನೋಡಲು ಪ್ರವಾಸಿಗರಿಗೆ ಬೆಸ್ಟ್ ಟೈಮ್. ಕರ್ನಾಟಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಕರೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವರು, ಕರ್ನಾಟಕದ ಪ್ರವಾಸೋದ್ಯಮ ವಲಯದ ಪೂರ್ಣ ಸಾಮರ್ಥ್ಯವನ್ನು ಹೊರತರುವ ನಿಟ್ಟಿನಲ್ಲಿ ಹೆಚ್ಚಿನ ಖಾಸಗಿ ಹೂಡಿಕೆಯ ಅಗತ್ಯವಿದೆ. ಹೀಗಾಗಿ ಹೂಡಿಕೆದಾರರಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲು ಸರ್ಕಾರವು ಸಬ್ಸಿಡಿಗಳು, ಸಿಂಗಲ್ ವಿಂಡೋ ಅನುಮೋದನೆಗಳು ಮತ್ತು ವಿವಿಧ ಅವಕಾಶಗಳನ್ನು ನೀಡುವ ಮೂಲಕ ಪ್ರವಾಸೋದ್ಯಮ ನೀತಿಗಳನ್ನು ಸರಳೀಕರಿಸಲಾಗುವುದು. ರೆಸಾರ್ಟ್ ಪ್ರಾರಂಭಿಸಲು, ಅಡ್ವೆಂಚರ್ ಟೂರಿಸಂ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಕ್ರೂಸ್ ಪ್ರವಾಸೋದ್ಯಮ ಸೇವೆಗಳನ್ನು ಆರಂಭಿಸಲು ಸರ್ಕಾರ ಹೂಡಿಕೆದಾರರಿಗೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬಿಎಂಟಿಸಿ ಡಿಜಿಟಲ್ ಅಭಿಯಾನವೊಂದನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಬಸ್ಗಳಲ್ಲಿನ ಪ್ರಯಾಣಿಕರ ಆಸನದ ಹಿಂಭಾಗ ಕ್ಯೂಆರ್ ಕೋಡ್ ಜಾಹೀರಾತು ಪ್ರದರ್ಶನಕ್ಕೆ ಬಿಎಂಟಿಸಿ ಮುಂದಾಗಿದೆ. ಕ್ಯೂಆರ್ ಕೋಡ್ ಆಧಾರಿತ ಜಾಹೀರಾತಿನಿಂದ ಬಿಎಂಟಿಸಿ ಆದಾಯ ಹೆಚ್ಚಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಜಾಹೀರಾತನ್ನ ನಾವು ಕಾಣಬಹುದಾಗಿದೆ. ಪ್ರತಿದಿನ ಪ್ರಯಾಣಿಕರಿಂದ 7,21,00,000 ರೂಪಾಯಿ ಆದಾಯ ಬರುತ್ತಿದೆ. ಬಿಎಂಟಿಸಿಯು 2025-26ನೇ ಸಾಲಿನಲ್ಲಿ 241 ಕೋಟಿ ರೂಪಾಯಿ ಟಿಕೆಟೇತರ ವಾಣಿಜ್ಯ ಆದಾಯ ಗಳಿಸಿದೆ. ಈ ಆದಾಯವನ್ನು ಮತ್ತಷ್ಟು ಹೆಚ್ಚಿಸಲು ಈ ನೂತನ ಉಪಾಯ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಸಿಲಿ ಮೆಡಿಟರೇನಿಯನ್ ಸಮುದ್ರದ ಅತ್ಯಂತ ದೊಡ್ಡ ದ್ವೀಪ. ಇಲ್ಲಿನ ವಿಶೇಷವೆಂದರೆ ಕಾಲಕಾಲಕ್ಕೆ ಈ ದ್ವೀಪವನ್ನು ಗ್ರೀಕರು, ರೋಮನರು, ಅರಬ್ಬರು, ನಾರ್ಮನ್ನರು ಮತ್ತು ಸ್ಪ್ಯಾನಿಷ್ ಜನರು ಆಳಿದ್ದಾರೆ. ಹಾಗಾಗಿ ಇಲ್ಲಿನ ವಾಸ್ತುಶಿಲ್ಪ, ಆಹಾರ ಮತ್ತು ಭಾಷೆಯಲ್ಲಿ ಈ ಎಲ್ಲ ಸಂಸ್ಕೃತಿಗಳ ಅದ್ಭುತ ಸಮ್ಮಿಶ್ರಣವನ್ನು ನಾವು ಕಾಣಬಹುದು. ವಿಶ್ವದ ಅತ್ಯಂತ ಪ್ರಸಿದ್ಧ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಮೌಂಟ್ ಎಟ್ನಾ ಸಿಸಿಲಿಯಲ್ಲಿದೆ. ಇದು ನಿರಂತರವಾಗಿ ಹೊಗೆಯಾಡುತ್ತಿರುತ್ತದೆ ಮತ್ತು ಆಗಾಗ್ಗೆ ಲಾವಾರಸವನ್ನು ಹೊರಹಾಕುತ್ತದೆ. ಆದರೂ ಇದರ ಸುತ್ತಮುತ್ತಲಿನ ಮಣ್ಣು ಬಹಳ ಫಲವತ್ತಾಗಿದ್ದು, ಇಲ್ಲಿ ಬೆಳೆಯುವ ದ್ರಾಕ್ಷಿ ಮತ್ತು ಕಿತ್ತಳೆ ಹಣ್ಣುಗಳು ಜಗತ್ಪ್ರಸಿದ್ಧವಾಗಿದೆ. ಇಲ್ಲಿನ ಅರೆನ್ಸಿನಿ ಅಂದರೆ ಮಸಾಲೆಯುಕ್ತ ಅನ್ನದ ಉಂಡೆಗಳು ಮತ್ತು ಕ್ಯಾನೋಲಿ ಎಂಬ ಸಿಹಿ ಪದಾರ್ಥಗಳು ಜಗತ್ತಿನಾದ್ಯಂತ ಜನಪ್ರಿಯ. ವಿಶೇಷವೆಂದರೆ ಇಲ್ಲಿನ ಐಸ್ ಕ್ರೀಮ್ ಅನ್ನ ಬನ್ ಒಳಗಿಟ್ಟು ತಿನ್ನುವ ಸಂಪ್ರದಾಯವೂ ಇದೆ. ಹಾಗಾದ್ರೆ ಸಿಸಿಲಿ ಯಾವ ದೇಶದಲ್ಲಿದೆ? ಉತ್ತರ ಪ್ರದೇಶ ಅರಣ್ಯ ಇಲಾಖೆ ಕರ್ನಾಟಕದ ಕುಮ್ಕಿ ಆನೆಗಳನ್ನು ಕಳುಹಿಸಲು ಬೇಡಿಕೆ ಇಟ್ಟಿದೆ ಎಂದು ತಿಳಿದುಬಂದಿದೆ. ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಗಸ್ತು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಲು ಕರ್ನಾಟಕದಿಂದ ತರಬೇತಿ ಪಡೆದ 7 ಆನೆಗಳನ್ನು ಕೋರಿದೆ. ಉತ್ತರ ಪ್ರದೇಶದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಅರಣ್ಯ ಇಲಾಖೆಗೆ ಈ ಮನವಿ ಸಲ್ಲಿಸಿದ್ದಾರೆ. ಹುಲಿಗಳ ಚಲನವಲನವನ್ನು ಪತ್ತೆ ಹಚ್ಚಲು ಮತ್ತು ಮಾನವ ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡಲು ಕುಮ್ಕಿ ಆನೆ ತಂಡವನ್ನು ನಿಯೋಜಿಸಲಾಗುವುದು. ಇದರ ಜತೆಗೆ ವಲಸೆ ಬರುವ ಅಥವಾ ಸಂರಕ್ಷಿತ ಘೇಂಡಾಮೃಗಗಳ ಬಗ್ಗೆ ತೀವ್ರ ನಿಗಾ ವಹಿಸಲು ಗಜಪಡೆ ಸಹಾಯಕವಾಗಲಿದೆ ಎಂದು ಉತ್ತರ ಪ್ರದೇಶ ಅರಣ್ಯ ಇಲಾಖೆ ತಿಳಿಸಿದೆ. ಐಆರ್ಸಿಟಿಸಿ ಸೌತ್ ಈಸ್ಟ್ ಏಷ್ಯಾದ ಜನಪ್ರಿಯ ತಾಣಗಳನ್ನು ನೋಡಲು ಅಂತಾರಾಷ್ಟ್ರೀಯ ಪ್ರವಾಸ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಬೆಂಗಳೂರಿನಿಂದ ಆಗಸ್ಟ್ 14ರಂದು ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಪ್ರವಾಸ ಪ್ರಾರಂಭವಾಗಲಿದೆ. ಸಿಂಗಾಪುರ, ಕೌಲಾಲಂಪುರ್ ಮತ್ತು ಜೆಂಟಿಂಗ್ ಹೈಲ್ಯಾಂಡ್ಸ್ನ ವಿವಿಧ ತಾಣಗಳನ್ನು ಈ ಪ್ಯಾಕೇಜ್ನಲ್ಲಿ ಒಳಗೊಂಡಿದೆ. ಇದರ ಜೊತೆಗೆ ಎಕ್ಸಾಟಿಕ್ ಬಾಲಿ ಪ್ರವಾಸವು ಬೆಂಗಳೂರಿನಿಂದ ಸೆಪ್ಟೆಂಬರ್ 25ರಂದು ಪ್ರಾರಂಭವಾಗಲಿದೆ. ಬಾಲಿಯ ಕಡಲ ತೀರುಗಳು, ಸಂಸ್ಕೃತಿ ಮತ್ತು ವಿವಿಧ ತಾಣಗಳನ್ನು ಐಆರ್ಸಿಟಿಸಿಯ ಈ ಮತ್ತೊಂದು ಪ್ಯಾಕೇಜ್ ಒಳಗೊಂಡಿದೆ. ಆಹಾರ, ಟ್ರಾವೆಲ್ ಇನ್ಶೂರೆನ್ಸ್ ಮತ್ತು ಟೂರ್ ಎಸ್ಕರ್ಟ್ಗಳ ಸೇವೆಗಳು ಈ ಪ್ಯಾಕೇಜ್ ಬೆಲೆಯಲ್ಲಿ ಸೇರಿವೆ ಎಂದು ಐಆರ್ಸಿಟಿಸಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ www.irctctourism.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ರೈಲು ಮಾರ್ಗ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.